ಖೋ ವಿಶ್ವಕಪ್ ಮೊದಲ ಬಾರಿ ಭಾರತ ಚೊಚ್ಚಲ ಕಪ್ ಅನ್ನ ಗೆದ್ದಿದೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅಲ್ಲಿ ಒಂದು ಸಿಂಹದ ರೀತಿಯಾಗಿ ಪರ್ಫಾರ್ಮ್ ಮಾಡಿರುವಂತಹ ಚೈತ್ರಾ ಬಿ ಇದ್ದಾರೆ. ಅದರ ಜೊತೆಗೆ ಸಾರಥಿ ಆಗಿರುವಂತಹ ಲೋಕೇಶ್ವರ್ ಅವರಿದ್ದಾರೆ. ರಾಜ್ಯ ಖೋ ಸಂಸ್ಥೆಯ ಅಧ್ಯಕ್ಷರು ಹಾಗೆ ಅಖಿಲ ಭಾರತ ಖೋ ಸಂಸ್ಥೆಯ ಉಪಾಧ್ಯಕ್ಷರು ಕೂಡ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಜೊತೆಗೆ ಚೈತ್ರಾ ಬಿ, ನಮಸ್ತೆ. ನಿಜಕ್ಕೂ ಹೇಳ್ಬೇಕಾ, ನಾನು ಒಂದ್ ವಿಚಾರ ಹೇಳ್ಬಿಡ್ತೀನಿ, ಆಮೇಲೆ ಉಳಿದಂತದನ್ನ ಮಾತನಾಡೋಣ. ಈ ಬಾಂಗ್ಲಾದೇಶ ಹಾಗೆ ಭಾರತ ಸೆಮಿಯಲ್ಲಿ ಸಿಕ್ಕಿದ್ರಿ ಅಲ್ವಾ ನೀವು? ಒಂದು ಕಪ್ಪು ಕಾಫಿ ಇಟ್ಕೊಂಡು ಹೀರ್ತಾ 3 ಕಪ್ ಕುಡಿಯುವಷ್ಟರಲ್ಲಿ ಮ್ಯಾಚ್ ಮುಗಿಸಿದ ರೀತಿಯಾಗಿತ್ತು. ಮಿಂಚಿನ ಓಟ, ಕೈಯ ಒಂದು ಮೂಮೆಂಟ್ಗಳಾಗಿರ್ಬೋದು, ನಿಮ್ಮ ಒಂದು ಮೂಮೆಂಟ್ಗಳು ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು. ಕಂಗ್ರಾಚುಲೇಷನ್ಸ್. ನೀವು ನಮ್ಮ ಹೆಮ್ಮೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನ್ಸುತ್ತೆ. ಥ್ಯಾಂಕ್ ಯು ಮ್ಯಾಮ್. ಇವಾಗ ನಿಮ್ಮಿಬ್ಬರ ಜೊತೆ ಮಾತನಾಡ್ತೀನಿ. ಅದಕ್ಕೂ ಮುಂಚಿತವಾಗಿ ಒಂದು ಚಿಕ್ಕ ವಿವರವನ್ನ ನೋಡ್ಕೊಂಡು ಬರೋಣ. ಇದೇ ವಿಚಾರವಾಗಿ ಹಳ್ಳಿಯಲ್ಲಿ ಹುಟ್ಟಿರುವಂತಹ ಪ್ರತಿಭೆ ನಮ್ಮ ಚೈತ್ರಾ ಬಿ ಅವರು ಗಣಿತ ಗುರುಗಳ ಗರಡಿಯಲ್ಲಿ ಖೋಖೋವನ್ನ ಕಲ್ತಿರುವವರು. ಗುರುಗಳು ಕಂಡಂತ ಕನಸು ಇದೀಗ ನನಸು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ನಾಡು ಮತ್ತೆ ದೇಶಕ್ಕೆ ಇವರು ದೊಡ್ಡ ಹೆಮ್ಮೆ, ಭವ್ಯ ಕೀರ್ತಿಯನ್ನ ತಂದಿದ್ದಾರೆ. ಕಳೆದ ಭಾನುವಾರ ನಡೆದಿರುವಂತಹ ಖೋ ವಿಶ್ವಕಪ್ನ ಫೈನಲ್ ಅಲ್ಲಿ ಭಾರತ ಮಹಿಳೆಯರ ತಂಡ ಮತ್ತೆ ಪುರುಷರ ತಂಡ ಎರಡೂ ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇಬ್ಬರನ್ನೂ ಮಾತನಾಡಿಸ್ತೀನಿ. ಮೊದಲಿಗೆ ಸರ್, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಅದೊಂದು ಕನ್ಸಿತ್ತ ಅಂತ? ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್, ಈ ರೀತಿಯಾದಂಥ ಗೆಲುವು ಸಾಧಿಸೋದು ನಮಗೆ ಸುಲಭ, ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದಿರುತ್ತೆ. ನಿಮ್ಗೆ ಏನ್ ಅನ್ಸಿತ್ತು ಅಂತ ಫಸ್ಟ್ ಮ್ಯಾಚ್ ಆರಂಭ ಆಗ್ಬೇಕಾದ್ರೆ? ಇಲ್ಲ, ಇದು ವರ್ಲ್ಡ್ ಕಪ್ ಕಾನ್ಸೆಪ್ಟು ಕಳೆದ 2 ವರ್ಷಗಳಿಂದ ನಮ್ಮಲ್ಲಿ ಫೆಡರೇಷನ್ನಲ್ಲಿ ಮಾಡಬೇಕು ಅನ್ನೋದು ನಡೀತಾ ಇತ್ತು. ಆ ನಡೆದ ಎಲ್ಲ ಸಂದರ್ಭ ಚರ್ಚೆಗಳಲ್ಲೂ ನಮಗೆ ಒಂದು ವಿಚಾರ ಏನಿತ್ತು ಅಂದರೆ, ಭಾರತ ಈ ಖೋ ಒಂದು ಆಟದ ಮೂಲ ಜಾಗ ಇತ್ತು, ಮೂಲ ದೇಶೀಯ ಆಟ ಇದು, ನಮ್ಮ ಇಂಡಿಜಿನಿಯಸ್ ಗೇಮ್. ಸೊ ಹಾಗಾಗಿ ನಮಗೆ ಮೊದಲನೇ ಒಂದು ಇದು ಪ್ರಯತ್ನದಲ್ಲಿ ನಾವು ಮಾಡಿದರೆ ನಮಗೆ ಅವಕಾಶ ಜಾಸ್ತಿ ಇದೆ ಗೆಲ್ಲೋದಕ್ಕೆ ಅನ್ನೋ ಒಂದು ಹೋಪ್ಸು ನಮಗಿತ್ತು. ಅದು ಒಂದು ಕಡೆ ನಮ್ಮಲ್ಲಿ ದೇಸಿ ಕ್ರೀಡೆ ನಮ್ಮಲ್ಲಿ ಅದರ ಎಫಿಷಿಯನ್ಸಿ ಚೆನ್ನಾಗಿರುತ್ತಲ್ಲ, ನ್ಯಾಚುರಲಿ ಅದಕ್ಕೆ ಬೇರೆ ದೇಶಗಳಿಗಿಂತ ನಾವು ಈಗ ಸುಸ್ಥಿತಿಯಲ್ಲಿದ್ದೀವಿ, ಖಂಡಿತ ಗೆಲ್ಲೋ ಅವಕಾಶ ನಮಗೆ. ಬಟ್ ಅದು ಹೆಂಗೆ ಸರ್, ಇವಾಗ ಖೋ ಅಲ್ಲಿ ನಾವು ನೋಡಿದಾಗೆ ಈ ಇಂಡೋರ್ ಇರುತ್ತಲ್ವಾ, ಇಂಡೋರ್ ಇದಿರುತ್ತೆ. ಇಲ್ಲಿ ದೇಸಿ ಅಂತ ಹೇಳಿದ್ರೆ ನಾವು ನಾರ್ಮಲಿ ಔಟ್ಡೋರ್ ನೋಡಿರ್ತೀವಿ ಖೋಗಳನ್ನ, ಅದರಿಂದ ಏನಾದ್ರೂ ವ್ಯತ್ಯಾಸಗಳಾಗುತ್ತೆ? ಅಲ್ಲ, ಹಾಗೆ ಆಗುತ್ತೆ. ಇಂಡೋರ್ಗೂ ಔಟ್ಡೋರ್ಗೂ ವ್ಯತ್ಯಾಸ ಇದ್ದೇ ಇದೆ. ಆದ್ರೂ ನಮ್ಮಲ್ಲಿ ಮ್ಯಾಟ್ ಮೇಲೆ ಆಡೋದು ಈಗ ಕಳೆದ ಒಂದು 4 ವರ್ಷದಿಂದ ಪ್ರಾಕ್ಟೀಸ್ ಹಂತವಾಗಿ ಆಗಿ ಕಳೆದ 2 ವರ್ಷದಿಂದ ನ್ಯಾಷನಲ್ ಸ್ಕೂಲಲ್ಲೆಲ್ಲ ಒಂದು ಈ ಮ್ಯಾಟ್ ಮೇಲೆ ಆಡೋ ಪ್ರಯತ್ನ ನಮ್ಮಲ್ಲಿ ಎಲ್ಲ ಕಡೆ ಮಾಡ್ಕೊಂಡು ಬಂದಿದ್ದೀವಿ. ಓಕೆ ಚಾಂಪಿಯನ್ ಚೈತ್ರಾ ಅವರೇ, ಹೌ ಇಸ್ ದ ಜೋಶ್? ಹೇಗಿದೆ? ತುಂಬಾ ಖುಷಿಯಾಗಿದೆ ಮ್ಯಾಮ್. ನಾನು ಅನ್ಕೊಂಡಿರ್ಲಿಲ್ಲ ವರ್ಲ್ಡ್ ಕಪ್ ಆಡ್ತೀನಿ ಅಂತ. ಅದು ಇವಾಗ ಫಸ್ಟ್ ಟೈಮ್ ವರ್ಲ್ಡ್ ಕಪ್ ನಡೆದಿರೋದು, ಅದರಲ್ಲೇ ಫಸ್ಟ್ ಟೈಮ್ ವಿನ್ ಆಗಿದ್ದೀವಿ. ತುಂಬಾ ಖುಷಿ ಆಗ್ತಿದೆ, ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗಲ್ಲ, ಅಷ್ಟು ಖುಷಿ. ಆಕ್ಚುಲಿ ಚೈತ್ರಾ ಅವರು ನಿಮ್ಮ ನೇರವಾಗಿ ನೋಡಿರ್ಲಿಲ್ವಲ್ಲ, ಈ ಸ್ಕ್ರೀನ್ ಅಲ್ಲಿ ಆ ವಿಡಿಯೋಗಳಲ್ಲಿ ನೋಡ್ಬೇಕಾದ್ರೆ ತುಂಬಾ ದೊಡ್ಡ ಹುಡುಗಿ ಇವರು, ತುಂಬಾ ಒಳ್ಳೆ ಹೈಟು ಪರ್ಸನಾಲಿಟಿ ಅಂತ. ಇವಾಗ ನೀವು ಒಳಗಡೆ ಬರ್ತಾ ಇರ್ಬೇಕಾದ್ರೆ ಪುಟಾಣಿ ಹುಡುಗಿ ತರ ಕಾಣಿಸ್ತಾ ಇದೀರಾ, ಸ್ಕೂಲ್ ಮಗು ತರ. ನಿಜವಾಗ್ಲು ಆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ ನಾನು ಅವಾಗಲೇ ಹೇಳಿದ್ದೆ. ನಾನು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡಿದ್ದು ಫೈನಲ್ಗೂ ಮುಂಚಿತವಾಗಿ ಬಾಂಗ್ಲಾ ಮತ್ತೆ ಇಂಡಿಯಾ ಆಡ್ತಾ ಇದ್ದಿದ್ದನ್ನ. ಏನೋ ಸ್ಕೋರ್ನ ಲೀಡನ್ನ ನೋಡಿದಾಗ್ಲೇ ಆಶ್ಚರ್ಯ, 10 ದಾಟಕ್ ಬಿಟ್ಟಿಲ್ಲ ನೀವು ಬಾಂಗ್ಲಾಗೆ. ಹೆಂಗೆ ಫಸ್ಟ್ ಅಟ್ಯಾಕ್ ಚೂಸ್ ಮಾಡ್ತೀರಾ ಟಾಸ್ ಗೆದ್ದಾಗ? ಸೊ ಅದು ಹೇಗೆ ನಡೆಯುತ್ತೆ ಅಂತ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಆ ಮೊಮೆಂಟ್ ಸ್ಪೀಡ್ ಅನ್ನ ನೋಡಿದಾಗ, ಅದು ಆ ಅಖಾಡಕ್ಕೆ ಇಳಿದಾಗ ಬರುವಂತ ಜೋಶ ಹೆಂಗೆ ಚೈತ್ರ? ಹೌದು ಮ್ಯಾಮ್, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಆಡಿಯನ್ಸ್ ಎಲ್ಲ ಇಡೀ ವರ್ಲ್ಡೇ ಖೋಗೆ ಸಪೋರ್ಟ್ ಮಾಡಿದ್ದಾರೆ. ಅವತ್ತೊಂದು ದಿನ ಮ್ಯಾಚಲ್ಲಿ ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದಿದ್ದಾರೆ ಮ್ಯಾಮ್ ಓಡ್ತಿರ್ಬೇಕಾದ್ರೆ. ಅದು ತುಂಬ ಜೋಶ್ ಕೊಡ್ತು ಮ್ಯಾಮ್ ನನಗೆ ಓಡ್ತಿರ್ಬೇಕಾದ್ರೆ. ಮತ್ತು ಇನ್ನೂ ಎಲ್ಲರೂ ಕೂಡ ಡ್ರೀಮ್ ಗರ್ಲ್ ಅಂತ ಕರೀತಿದ್ರು, ಅದು ಎನರ್ಜಿ ಕೊಡ್ತು ಮ್ಯಾಮ್ ನನಗೆ. ಓಕೆ, ನೀವು ಯಾವತ್ತಾದ್ರೂ ಅನ್ಕೊಂಡಿದ್ರ ಖೋ ಅನ್ನುವಂಥದ್ದು ವಿಶ್ವಮಟ್ಟದಲ್ಲಿ ಸದ್ದು ಮಾಡುತ್ತೆ, ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋವರೆಗೂ ಕೂಡ ಒಂದು ದೇಸಿ ಕ್ರೀಡೆ ಹೋಗುತ್ತೆ ಅನ್ನುವಂಥದ್ದಿತ್ತ? ಫಸ್ಟ್ ನೀವು ಗಣಿತ ಮೇಸ್ಟ್ರಿಂದ ಕಲ್ತಿರೋರು ಅಂತ ಗೊತ್ತಾಯ್ತು. ಆ ಹಂತದಲ್ಲಿ ಏನಾದ್ರೂ ಯೋಚನೆ ಮಾಡಿದ್ರೆ ನೀವು ಹಿಂಗೂ ಒಂದಾಗುತ್ತೆ, ವರ್ಲ್ಡ್ ಕಪ್ ಅನ್ನು ಎತ್ತಿಡಿತೀವಿ ನಾವು ಖೋದಲ್ಲಿ ಅಂತ? ನಾನು ಅಂದ್ಕೊಂಡಿರಲಿಲ್ಲ ಮ್ಯಾಮ್ ವರ್ಲ್ಡ್ ಕಪ್ ಆಡ್ತೀನಿ ಅಂತ. ನಮ್ಮ ಸರ್ ಅಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕೋಚ್ ಮಂಜು ಸರ್, ಅವರು ಸೋಷಿಯಲ್ ಮತ್ತು ಮ್ಯಾಥ್ಸ್ ಟೀಚರು, ಯಾವುದೇ PT ಟೀಚರ್ ಏನೂ ಅಲ್ಲ. ಅವರು ನಮ್ಮ ಸೀನಿಯರ್ಸ್ಗೆ 2009 ಸೀನಿಯರ್ಸ್ಗೆ ಸ್ಟಾರ್ಟ್ ಮಾಡಿಸಿದ್ರು ಮ್ಯಾಮ್. ಅವರು ನಮ್ಮ ಸೀನಿಯರ್ಸಲ್ಲಿ 3 ಜನ ಇಂಟರ್ನ್ಯಾಷನಲ್ ಆಡಿದ್ದಾರೆ. ಮೇಘ, ವೀಣಾ ಮತ್ತು ನನ್ನ ಫ್ರೆಂಡು ಮೋನಿಕಾ ಕೂಡ ಇಂಟರ್ನ್ಯಾಷನಲ್ ಆಡಿದ್ದಾಳೆ. ಇವಾಗ ನನ್ನ ಜೊತೆ 4 ಜನ ಇದ್ವಿ ಇದರಲ್ಲಿ ಕ್ಯಾಂಪಲ್ಲಿ. ನನ್ನ ಫ್ರೆಂಡ್ಸು ಕೂಡ ತೇಜಸ್ವಿನಿ ಮತ್ತು ನಿಸರ್ಗ ಅಂತ ಅವರು ಕ್ಯಾಂಪಲ್ಲಿ ಇದ್ದರು.
ಆಮೇಲೆ ಆಳ್ವಾಸಿಂದ ಒಬ್ರು ಸೆಲೆಕ್ಷನ್ ಆಗಿದ್ರು ದಿವ್ಯಾ ಅಂತ. ಓಕೆ ಓಕೆ. ನಮ್ಮ ಸರ್ ಅಂತೂ ತುಂಬ ಸಪೋರ್ಟ್ ಮಾಡ್ತಾರೆ ಮ್ಯಾಮ್, ನಮ್ಮ ಕೋಚು. ರೈಟ್ ರೈಟ್. ಇದು ಸಿಂಹಿಣಿಯ ಮಾತು. ನಮ್ಮ ಜೊತೆಗೆ ಪುರುಷ ತಂಡದ ಚಾಂಪಿಯನ್ ಗೌತಮ್ ಕೂಡ ಇದ್ದಾರೆ. ವೆಲ್ಕಮ್. ನಮಸ್ತೆ ಮೇಡಮ್. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಮೇಡಮ್ ಭಾಳ ಖುಷಿ ಇದೆ. ಮೊದಲನೇದಾಗಿ ಈ ಸಂದರ್ಭದಲ್ಲಿ ನಮ್ಮ ಖೋಖೋ ರಾಜ್ಯ ಸಂಸ್ಥೆ ನಮ್ಮ ಲೋಕೇಶ್ವರ್ ಸರ್ ಇದ್ದಾರೆ, ಗುರುಗಳು ಮೇಜರ್ ಇವರು ನಮ್ಮ ಮಲಿಕ್ ಸರ್, ಇವರಿಬ್ಬರ ಆಶೀರ್ವಾದ ನಾವು ಈ ಹಂತಕ್ಕೆ ಅಂದರೆ ಕರ್ನಾಟಕ ರಾಜ್ಯದಿಂದ ಯಾವುದಾದ್ರೂ ಮಹಾರಾಷ್ಟ್ರ ಬಿಟ್ಟು ಇಬ್ಬರು ಮತ್ತು ಮಹಿಳೆಯರ ತಂಡದಲ್ಲಿ ಪುರುಷರ ತಂಡದಲ್ಲಿ ನಾವು ಇದ್ದೀವಿ ಅಂತಂದರೆ ಅದು ಕರ್ನಾಟಕ ರಾಜ್ಯ ತಂಡದಿಂದ ಮಾತ್ರ ಅದಕ್ಕೆ ಸಾಧ್ಯ. ಕಾರಣಕರ್ತರು ನಮ್ಮ ಲೋಕೇಶ್ವರ್ ಸರು. ಸೊ ಈ ಸಂದರ್ಭದಲ್ಲಿ ನಮ್ಮ ಮೊದಲನೇದಾಗಿ ನಮ್ಮ ಗೋಪಾಲಣ್ಣ, ಎಚ್ ಕೆ ಗೋಪಾಲಣ್ಣ ಅವರು, ನಮ್ಮ ಯಂಗ್ ಪೈನರ್ ಸಂಸ್ಥೆಯವರು, ಪ್ರಿಯ ಕೃಷ್ಣಪ್ಪ ಅವರು, ಹಾಗೂ ನಮ್ಮ ಕೋಚ್ ಕುಮಾರ್ ಅವರು, ಇವರೆಲ್ಲರೂ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತೇನು ನಾವು ಸಾಧನೆ ಮಾಡಿ ಬಂದಿದ್ದೀವಿ ಇದಕ್ಕೆಲ್ಲ ಮೂಲ ಕಾರಣಕರ್ತರು ಇವ್ರುಗಳೇ. ಭಾಳ ಖುಷಿ ಆಗುತ್ತೆ ಪರ್ಸ್ನಲಿ ಫೀಲಿಂಗ್. ಅಂದರೆ ನಾವು ನಮ್ಮ ಗೇಮು, ನಮ್ಮ ದೇಶದ ಗೇಮು ನಾವು ಈ ಹಂತದವರೆಗೂ ತಲುಪಿದ್ದೀವಿ. ಇವತ್ತು ನಾವು ಅದರಲ್ಲಿ ಹೈಯೆಸ್ಟ್ ಲೆವೆಲ್ ನಾವಿಬ್ಬರು ರೆಪ್ರೆಸೆಂಟ್ ಮಾಡಿರೋದು. ಪರ್ಸ್ನಲಿ ನನಗೆ ಭಾಳ ಖುಷಿ ಇದೆ. ವರ್ಲ್ಡ್ ಕಪ್ ದೇಶಕ್ಕೆ ಗೆದ್ದಿದ್ದು ಕೂಡ ನನಗೆ ಪರ್ಸ್ನಲಿ ತುಂಬ ಖುಷಿ ಇದೆ. ಈ ಗೆಲುವಿನ ಅಗತ್ಯ ಇತ್ತು ಕೂಡ. ನಮ್ದೇ ದೇಸಿ ಕ್ರೀಡೆ ಇದು. ಒಂದು ಆ ಮಟ್ಟಿಗಿನ ಮನ್ನಣೆ ಸಿಕ್ಕಿರೋದು. ಹಾಕಿ ತರ ಆಗ್ಬಿಟ್ರೆ ಅದು ಒಂದ್ ರೀತಿಯಾದಂತ ಬೇಜಾರಾಗುತ್ತೆ ಅನ್ಸಲ್ವಾ ನಿಮ್ಗೆ? ದೇಸಿ ಕ್ರೀಡೆ ಅಲ್ಲಿವರೆಗೂ ಹೋಗಿದೆ, ಅದ್ರಲ್ಲಿ ನಾವು ಕಪ್ ಗೆದ್ಕೊಂಡು ಬಂದಿದ್ದೀವಿ ಅಂತ. ಟೀಮ್ ಕೋಆರ್ಡಿನೇಷನ್ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಅದು ತುಂಬಾನೇ ಅಂದರೆ ನೀವು ಹೇಳ್ದಂಗೆ ಸತ್ಯ. ನಮ್ಮಲ್ಲೇ ದೇಶದೆಲ್ಲ ನಡೀತಿದೆ, ನಮ್ಮ ಸ್ಪೋರ್ಟ್ಸ್ ನಾವು ವರ್ಲ್ಡ್ ಕಪ್ ನಾವು ಮಾಡ್ತಿದ್ದೀವಿ ಅಂದರೆ ನಾವೇ ಗೆಲ್ಲಬೇಕು ಅನ್ನೋ ಪ್ರೆಷರು ತುಂಬ ಇತ್ತು. ಬಟ್ ನಾವೆಲ್ಲೂ ತೋರಿಸ್ಕೊಳ್ಳಿಲ್ಲ. ಅದು ನಮ್ಮಲ್ಲಿ ಪ್ರೆಷರ್ ಅನ್ನೋದಿತ್ತು. ಬಟ್ ಗೆಲ್ಲಬೇಕು ಅನ್ನೋದೊಂದು ಅಂದರೆ ನಮ್ಮ ಮೇನ್ ಅಜೆಂಡಾ ಇದ್ದಿದೆ, ನಾವು ವಿನ್ ಆಗಬೇಕು. ಇಲ್ಲಿ ನಡೀತಿದೆ, ಯಾವುದೇ ಕಾರಣಕ್ಕೂ ಮ್ಯಾಚ್ ಲೂಸ್ ಆಗಂಗಿಲ್ಲ. ನಮ್ಮ ಯಾವುದೇ ಅದಕ್ಕೆ ಏನೇನು ಪ್ರಯತ್ನ ಮಾಡಬೇಕು, ಕ್ಯಾಂಪ್ ಆಗಿರ್ಬೋದು, 1.5 ತಿಂಗಳು ನಮಗೆ ಅದರಲ್ಲಿ ಟ್ರೈನಿಂಗ್ ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಅಲ್ಲಿ ಬಂದಿರೋ ಅಪೋನೆಂಟ್ ಟೀಮು ಕೂಡ ಅದೇ ಹೇಳಿದ್ರು. ನೀವು ಕ್ರಿಕೆಟಲ್ಲಿ ನಮ್ಮ ಇವಾಗ ಇಂಗ್ಲೆಂಡ್ ಟೀಮ್ ಬಂದಿತ್ತು, ಅವರು ಪಾರ್ಲಿಮೆಂಟಿಂದ ಕಳಿಸ್ಕೊಟ್ಟಿದ್ರು ಅವ್ರನ್ನ ಟೀಮು. ಅಂದರೆ ಖೋಖೋ ಯಾವ ಹಂತಕ್ಕೆ ತಲುಪಿದೆ ಅನ್ನೋ ಜನಕ್ಕೆ ಗೊತ್ತಾಗಬೇಕು. ಅವ್ರಿಗೆ ಪಾರ್ಲಿಮೆಂಟಿಗೆ ಕಳಿಸಿ ಅಲ್ಲಿಂದ ಕಳಿಸ್ಕೊಟ್ಟಿದ್ರು. ಅಂದರೆ ಎಲ್ಲ ಸ್ಪೋರ್ಟ್ಸು ಒಂದೇ ಥರ ನೋಡ್ತಿದ್ದಾರೆ ಎಲ್ಲ ದೇಶದಲ್ಲೂ. ಸೊ ಹಾಗಾಗಿ ನಮಗೆ ಭಾಳ ಅವ್ರಿಗೆ ಪರ್ಸ್ನಲಿ ಫೀಲ್ ಅಂದರೆ ನೀವು ಕ್ರಿಕೆಟ್ ಪ್ಲೇಯರ್ಸ್ ಥರ ನಮ್ಮನ್ನ ನೋಡ್ಕೊಂಡ್ರಿ, ನಿಮ್ಮ ಆತಿಥ್ಯ ಹಂಗಿತ್ತು ವರ್ಲ್ಡ್ ಕಪ್ಪಲ್ಲಿ ಅಂತೇಳಿ ಪರ್ಸ್ನಲಿ. ಅಂದರೆ ಮ್ಯಾಚ್ ಆದಮೇಲೆ ನಾವು ಇಂಟ್ರ್ಯಾಕ್ಟ್ ಮಾಡ್ತಿದ್ವಿ ಪ್ರತಿಯೊಂದು ಟೀಮ್ ಜೊತೆಗೂ. ಸೊ ನಮ್ಮ ವರ್ಲ್ಡ್ ಕಪ್ ಯಾವ ರೇಂಜಿಗೆ ಸಕ್ಸಸ್ ಆಗಿದೆ ಅಂದರೆ ನಾವು ಆಫ್ಟರ್ ಕ್ರಿಕೆಟ್ ಹಾಕಿ ಆದಮೇಲೆ ಸ್ಟಾರ್ ಸ್ಪೋರ್ಟ್ಸಲ್ಲಿ ಏನಾದ್ರು ಲೈವ್ ಬಂದಿದೆ ಅಂತಂದರೆ ಅದು ಖೋಖೋ ಒಂದೇ ಗೇಮು ನಾನು ವರ್ಲ್ಡ್ ಕಪ್ ಲೈವ್ ಬಂದಿದೆ ಅಂತೇಳಿ, ಅದು ಜಾಸ್ತಿ ಮಿಲಿಯನ್ ವ್ಯೂಸ್ ಆಗಿದೆ ಅಂತೇಳಿ ಕೂಡ ನಮ್ಮ ಸಂಸ್ಥೆಯಲ್ಲಿ ನಮ್ಮ KK ಫೆಡರೇಷನ್ ಆಫ್ ಇಂಡಿಯಾ, ಖೋಖೋ ಫೆಡರೇಷನ್ ಆಫ್ ಇಂಡಿಯಾದವರು ಖುಷಿ ಪಟ್ಟರು ಮೇಡಮ್. ನಿಜ. ಈ ಫಿನಾಲೆ ಅಂತ ಹೇಳಿದ್ರೆ ಕೇಕ್ ವಾಕ್ ಆಗಿರಲಿಲ್ಲ. ನೇಪಾಳ ಇತ್ತು, ಒಂದು ಟಫ್ ಫೈಟ್ ಕೂಡ ಇತ್ತು. ಬೇರೆ ಎಲ್ಲ ಪಂದ್ಯಗಳನ್ನು ಆಡಬೇಕಾದ್ರೆ ಗಮನಿಸಿದಾಗ ತುಂಬ ಈಸಿಯಾಗಿ ತಗೊಳ್ಳುವಂಥದ್ದೇನಿರಲಿಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತಾ ಇತ್ತು ಫಿನಾಲೆ? ಟಫ್ ಫೈಟ್ ಅಂತ ಇತ್ತು ಬಿಗಿನಿಂಗ್ ಅಲ್ಲಿ? ಮ್ಯಾಮ್ ತುಂಬ ನೇಪಾಳ ಟೀಮ್ ಚೆನ್ನಾಗೇ ಇತ್ತು. ಅದು ಟೀಮ್ ಚೆನ್ನಾಗೇ ಇತ್ತು. ನಾವು ಏನು ಅನ್ಕೊಂಡಿದ್ವಿ ಅಂತಂದರೆ, ನಾವು ಆಡ್ತಿರೋದು ಯಾವುದೇ ಕ್ಲಬ್ ಟೀಮ್ಗೂ ಅಲ್ಲ ಮತ್ತು ಕರ್ನಾಟಕಕ್ಕೂ ಅಲ್ಲ, ನಾವು ಆಡ್ತಿರೋದು ಇಂಡಿಯಾ ಟೀಮ್ಗೆ. ಮತ್ತು ಪ್ರೆಷರ್ ಇತ್ತು ಒಳಗಡೆ, ಬಟ್ ತೋರಿಸ್ಕೊಳ್ಳಿಲ್ಲ ಮ್ಯಾಮ್. ಅವರು ತುಂಬ ಫೈಟ್ ಕೊಟ್ಟರು, ಅವ್ರಿಗೂ ಸ್ವಲ್ಪ ನರ್ವಸ್ ಇತ್ತು. ಮತ್ತು ಇಂಡಿಯಾದಲ್ಲೇ ನಡೀತಿರೋದು, ಆ ಕಾರಣದಿಂದಾಗಿ ಅವರು ನರ್ವಸ್ ಇತ್ತು. ನಾವು ಆದರೆ ತೋರಿಸ್ಕೊಳ್ಳಿಲ್ಲ, ಚೆನ್ನಾಗಿ ಆಡಿದ್ವಿ, ಫೈನಲಿ ವಿನ್ ಆದ್ವಿ ಮ್ಯಾಮ್. ಇದಕ್ಕೆಲ್ಲ ಕಾರಣ ನಮ್ಮ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆಯ ಪ್ರೆಸಿಡೆಂಟು ಲೋಕೇಶ್ವರ್ ಸರು, ಮತ್ತು ಜನರಲ್ ಸೆಕ್ರೆಟ್ರಿ ಮಲ್ಲಿಕಾರ್ಜುನ್ ಸರು, ಮತ್ತು ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಸೆಕ್ರೆಟ್ರಿ ತ್ಯಾಗಿ ಸರ್, ಮತ್ತು ಪ್ರೆಸಿಡೆಂಟು ಸುಧಾಂಶು ಮಿತ್ತಲ್ ಸರ್. ಇವರೆಲ್ಲರಿಂದ ಕಾರಣದಿಂದ ಇವತ್ತು ನಾವು ವರ್ಲ್ಡ್ ಕಪ್ ಆಡಿದ್ದೀವಿ, ವಿನ್ನರ್ಸ್ ಆಗಿದ್ದೀವಿ. ಎಸ್ ಚೈತ್ರ, ದೇಸಿಯಿಂದ ವರ್ಲ್ಡ್ ಕಪ್ ವರೆಗೂ ಹೋಗಿದೆ. ನೀವೇ ಕೆಲವೊಂದು ಕಡೆ ಮಾತನಾಡಿದ್ದನ್ನು ನಾನು ಕೇಳ್ತಾ ಇದ್ದೆ. ಬೇರೆ ರಾಜ್ಯಗಳಲ್ಲಿ A ಗ್ರೇಡ್ನ ನೌಕರಿಯನ್ನು ಕೊಡುವಂಥದ್ದು ಸವಲತ್ತುಗಳು ಸರ್ಕಾರದಿಂದ ನಮಗೆ ಸಿಗುತ್ತೆ, ಅವ್ರಿಗೆ ಸಿಗುತ್ತೆ. ನಮ್ಮ ಕಡೆನೂ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು ಅನ್ನುವಂಥದ್ದು, ಈ ಬಗ್ಗೆ ಏನು ಹೇಳ್ತೀರಾ? ಹೌದು ಮ್ಯಾಮ್, ಎಲ್ಲ ಕಡೆನೂ ಎಲ್ಲ ಸರ್ಕಾರನೂ ಅನೌನ್ಸ್ ಮಾಡಿದ್ದಾರೆ. ನಮ್ಮ ವರ್ಲ್ಡ್ ಕಪ್ಪಲ್ಲಿ ಆಡಿದ ಮಹಾರಾಷ್ಟ್ರ ಆಗಿರ್ಬೋದು, ಉತ್ತರ ಪ್ರದೇಶ್, ಬಿಹಾರ್, ಎಲ್ಲ ಸರ್ಕಾರನೂ ಕೂಡ A ಗ್ರೇಡ್ ಜಾಬ್ ಅನೌನ್ಸ್ ಮಾಡಿದ್ದಾರೆ. ಮತ್ತು ಅವ್ರಿಗೆ ಮಹಾರಾಷ್ಟ್ರದಲ್ಲಿ 2.5 crore ಅನೌನ್ಸ್ ಮಾಡಿದ್ದಾರೆ ಅಮೌಂಟ್ ಪರ್ ಪ್ಲೇಯರ್ಗೆ. ಇನ್ನು ಎಲ್ಲ ಕಡೆನೂ ಅನೌನ್ಸ್ ಮಾಡಿದ್ದಾರೆ. ಬಟ್ ನಮ್ಮ ಕರ್ನಾಟಕ ಸರ್ಕಾರ ಏನು ನಮಗೆ ಇನ್ನೂ ಇದು ಮಾಡಿಲ್ಲ. ಅರ್ಜುನ ಅವಾರ್ಡೀಸ್ ಎಲ್ಲ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಶೋಭಾ ನಾರಾಯಣ್ ಮ್ಯಾಮ್ ಇದ್ದಾರೆ, ಮತ್ತು ಪ್ರಕಾಶ್ ಸರ್, ಅವ್ರಿಗೂ ಕೂಡ ಅರ್ಜುನ ಅವಾರ್ಡೀಸ್ಗೆ ಏನು ಇದು ಮಾಡಿಲ್ಲ. ಅಮೌಂಟ್ ಯಾವುದೇ ರೀತಿಯಾದಂಥ ಅಮೌಂಟ್ ಕೂಡ ಬಂದಿಲ್ಲ. ಮತ್ತು 2023ರಲ್ಲಿ ಗೌತಮಣ್ಣ ಮತ್ತು ಮೋನಿಕಾ ಅಂತ ನಮ್ಮ ಕ್ಲಬ್ ಹುಡುಗಿ, ಕಾವೇರಿ ಕಪಿಲ ಸ್ಪೋರ್ಟ್ಸ್ ಕ್ಲಬ್ ಹುಡುಗಿನೇ ಮೋನಿಕಾ ಅಂತ. ನೋಡಿ, ನಮ್ಮ ಮಕ್ಕಳ ಹೋರಾಟ, ಅವರ ಶ್ರಮ ಈ ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ತುಂಬ ಇದೆ. ಇವರೆಲ್ಲರೂ ಡೆಡಿಕೇಶನನ್ನು 100% ಮಾಡಿ ಮನೆ ಮಠ ಬಿಟ್ಟು ಕ್ಯಾಂಪ್ಗಳಲ್ಲಿ ಜೈಲು ತರ ಕಟ್ಟಾಕಿ ಇವ್ರಿಗೆ ಟ್ರೈನ್ ಅಪ್ ಮಾಡಿ. ಹೌದು, ಇವಾಗ ನಾವು ಕಬಡ್ಡಿಯಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಸರ್, ಪ್ರೀಮಿಯರ್ ಲೀಗ್ ಈ ರೀತಿಯಾಗೆಲ್ಲ ಆಗುತ್ತೆ. ಈ ಖೋಖೋದಲ್ಲೂ ಕೂಡ ಹೀಗೆ ಇರಬೇಕು ಮಾಡಿದ್ವಿ. ಅದನ್ನು ಲಾಸ್ಟ್ ಇಯರ್ ಇಂದ ಶುರು ಮಾಡಿದ್ವಿ. ಅಲ್ಟಿಮೇಟ್ ಖೋಖೋ ಅಂತ ಹೇಳಿ ಪೂನಾದಲ್ಲಿ ಆಯಿತು, ಮತ್ತೆ ಭುವನೇಶ್ವರಲ್ಲಿ ಮಾಡಿ ಈ ಮಕ್ಕಳ ಆರ್ಥಿಕ ಸ್ಥಿತಿನ ಇಂಪ್ರೂವ್ ಮಾಡೋ ಪ್ರಯತ್ನಕ್ಕೂ ನಾವು ಪ್ರಯತ್ನ ಮಾಡಿದ್ವಿ ಆಲ್ರೆಡಿ.
2 ವರ್ಷದಷ್ಟು ಪ್ರಾರಂಭ ಆಗಿದೆ. ಆದರೆ ದುರಾದೃಷ್ಟ ಏನಾಗಿದೆ ನಮಗೆ, ಕರ್ನಾಟಕ ಸರ್ಕಾರದ ಒಂದು ಕ್ರೀಡಾ ನೀತಿ ಟೋಟಲಿ ಈ ಕ್ರೀಡೆಯನ್ನು ಸಾಯಿಸುವಂಥ ಕ್ರೀಡಾ ನೀತಿ ಆಗಿದೆ. ಚೈತ್ರಾ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ಸರ್, ಎ ಗ್ರೇಡ್ ಜಾಬ್ಗಳೆಲ್ಲ ಕೊಡುವಂತ ಸರ್ಕಾರ ಚಿಂತನೆ ಮಾಡಬೇಕು ಅಂತ ನೀವೇನ್ ಹೇಳ್ತೀರಾ? ಕೇವಲ ನಿನ್ನೆ 5 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಹೌದು ಹೌದು ಗೊತ್ತಾಯ್ತು. ನನಗೆ ಎಷ್ಟು ಕೋಪ ಬಂದಿದೆ ಅಂತ ನಮ್ಮ ಮಕ್ಕಳ ಪರಿಸ್ಥಿತಿ. ಕ್ರಿಕೆಟ್ ಬೇರೆ ಕ್ರೀಡೆಗೆಲ್ಲ ಕೊಡುವಂತ ಇಂಪಾರ್ಟೆನ್ಸ್ ದೇಸಿ ಕ್ರೀಡೆಗೂ ಕೂಡ ಕೊಡಬೇಕು ಅನ್ನೋ. ನಮ್ಮ ಮಕ್ಕಳು ಏನು ಬಂದಿದ್ದಾರೆ ಇವರೆಲ್ಲ ತುಂಬಾ ಬಡತನದ ಮಕ್ಕಳು. ಇವ್ರ ಪರಿಸ್ಥಿತಿಗೆ ಇವ್ರಿಗೆ ಇಷ್ಟು ಒಂದು ದೊಡ್ಡ ಸಾಧನೆಗಳನ್ನು ಮಾಡಿರೋ ಸಂದರ್ಭದಲ್ಲಿ ಬೇರೆ ರಾಜ್ಯಗಳು ಆ ವಿಶ್ವಕಪ್ ನಡೆಸೋದಕ್ಕೇನೆ 10 ಕೋಟಿ ರೂಪಾಯಿ ಮಹಾರಾಷ್ಟ್ರ ಕೊಡುತ್ತೆ, 25 ಕೋಟಿ ಉತ್ತರ ಪ್ರದೇಶ ಕೊಡುತ್ತೆ, ಗುಜರಾತ್ 10 ಕೋಟಿ ಕೊಡುತ್ತೆ. ನಾನು ಹೋಗಿ CM ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಒಂದು ವಿಶ್ವವನ್ನು ಅವರು ಮಾಡಿದ್ದು ನಾನು ಕಾಣಲಿಲ್ಲ. ಜೊತೆಗೆ ಈ ಮಕ್ಕಳು ಇಷ್ಟು ಗೆದ್ದು ಬಂದಾಗ ಅವರು ಒಂದೊಂದು ಮಗುಗೆ 2.5 ಕೋಟಿ ಅನೌನ್ಸ್ ಮಾಡಿದ್ದಾರೆ ಮಹಾರಾಷ್ಟ್ರ. ಗುಜರಾತಲ್ಲಿ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಸೊ ಇದೆಲ್ಲ ದೇಶದ ರಾಜ್ಯಗಳದ್ದು ಒಂದಾದರೆ ನಮ್ಮದು ಕೇವಲ 5 ಲಕ್ಷ. ನನಗೆ ನಿನ್ನೆ ಎಷ್ಟು ಬಂತು ವಿಚಾರ ಗೊತ್ತಾಗಿ ಅಂದರೆ ನನಗೆ ಬರೋಕ್ಕಾಗಲಿಲ್ಲ, ದೂರದಲ್ಲಿದ್ದೆ. ಇವರು ಸಡನ್ನಾಗಿ ಫಿಕ್ಸ್ ಮಾಡಿ ಅವ್ರ ಸೆಕ್ರೆಟರಿ ಅವರೇ ಇಷ್ಟ ಬಂದಂಗೆ ಅಸೋಸಿಯೇಷನ್ ಅವ್ರನ್ನು ಕೇಳಿಲ್ಲ, ಇವರೇ ಕರ್ಕೊಂಡೋಗಿ CM ಮುಂದೆ ನಿಲ್ಲಿಸ್ಬಿಟ್ಟು ನಿನ್ನೆ 2 ನಿಮಿಷ ನಿಲ್ಸಿದಾರೆ ಅಷ್ಟೇ, ನಿಲ್ಸೊಂದು ಹಾಕಿ. ಆಮೇಲೆ ಆ ಒಲಿಂಪಿಕ್ ಅಸೋಸಿಯೇಷನ್ ಅಲ್ಲ ಲೆಟ್ ಮಿ ಫಿನಿಶ್. ಒಲಿಂಪಿಕ್ ಅಸೋಸಿಯೇಷನ್ ನಮ್ಮ ಕರ್ನಾಟಕದ ಅಧ್ಯಕ್ಷ ಅವಾಗಲ್ಲಿ ನಿಂತಿದ್ದಾರೆ. ಅವ್ರಿಗೆ ನಾಚಿಕೆ ಆಗಬೇಕು. 8 ವರ್ಷದಿಂದ ನಮ್ಗೆ ₹1 ಕೊಡ್ದಂಗೆ ತಡೆಯೋಕ್ಕೆ ಕಾರಣ ಆ ಮನುಷ್ಯನೇ. ಆತನೇ ಹೋಗಿ ಆ ಸನ್ಮಾನ ಬಡ ಜೊತೆ ನಿಂತ್ಕೊಂಡು ದೊಡ್ಡ ಮನುಷ್ಯನಾಗಿ ನಿಂತ್ಕೊಂಡಿದ್ದಾನೆ ಅಲ್ಲಿ. ಖಂಡಿತ ಇದ್ರ ಬಗ್ಗೆ ಮಾತನಾಡೋಣ ಸರ್. ಥ್ಯಾಂಕ್ ಯು. ಇರೋವಂತ ಸಮಯದಲ್ಲಿ ನಮ್ಮ ಜೊತೆಗೆ ಮಾತನಾಡಿದ್ದೀರಾ. ಥ್ಯಾಂಕ್ ಯು ಚೈತ್ರಾ, ಕಂಗ್ರಾಚುಲೇಷನ್ಸ್ ಅಗೇನ್ಸ್. ಥ್ಯಾಂಕ್ ಯು ಗೌತಮ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ನೀವು ನಮ್ಮ ಹೆಮ್ಮೆ ಮತ್ತೆ ವಾಪಸ್ ಹೇಳ್ತಾ ಇದ್ದೀವಿ.